ನಾವು ಮನೆ ಮನೆ ಭೇಟಿ ಕೊಟ್ಟಾಗ ಜನ ಭಾಳ ಸಂತೋಷದಿಂದ ನಿಮಗೆ ಈ ಸಾರಿ ಎಲೆಕ್ಷನ್ ಓಟ್ ಹಾಕಿ ಗೆಲ್ಲಿಸ್ತೀವಿ ನಿಮ್ಮ ಕ್ಯಾಂಡಿಡೇಟ್ಗೆ ಅಂತ ಭಾಳ ಭರವಸೆ ಕೊಡ್ತಿದ್ದಾರೆ. ಅದೇ BJP 3 ಸರಿ ನಾವು ಕೊಟ್ಟು ನಾಮ ಹಾಕ್ಸ್ಕೊತಾ ಇದ್ದೀವಿ. ಎಲ್ಲ ಬರೀ ರಾಮನ ಹೆಸರು ಹೇಳ್ಕೊಂಡು ಇವರು ಅಭಿವೃದ್ಧಿ ಮಾಡ್ದ. ಯಾರಾದರೂ ಹೆಣ್ಮಕ್ಳು ರೇಪ್ ಆಗೋದೇ ಕಾಯ್ತಾ ಇರ್ತಾರೆ, ಮರ್ಡರ್ ಆಗೋದೇ ಕಾಯ್ತಾ ಇರ್ತಾರೆ ಹಿಂದೂಗಳು. ಅವ್ರ ಹೆಸರಲ್ಲಿ ಭಾಳ ಬೆಳೆ ಬೇಯಿಸ್ಕೊತಾರೆ. ಇವ್ರಿಗೆ ಯಾವುದೋ ಅಭಿವೃದ್ಧಿ ಮಾಡಿ ಓಟ್ ತೊಗೊಂಡು ಸಪೋರ್ಟ್ ತಗೊಳಕ್ಕೆ ಹೋಗ್ತಾ ಇಲ್ಲ ಇವ್ರಿಗೆಲ್ಲ. ಇವ್ರಿಗೆ ಅಭಿವೃದ್ಧಿ ಮಾಡೋ ಶಕ್ತಿ ಯೋಗ್ಯತೆ ಏನೂ ಇಲ್ಲ. ಬರೀ ಅಪಪ್ರಚಾರ, ಧರ್ಮ, ಜಾತಿ, ಮುಸ್ಲಿಮು, ಪಾಕಿಸ್ತಾನ. ಮೋದಿಜಿಯವರು ಪಾಪ ಯುವಕರಿಗೆಲ್ಲ ನಾಮ ಹಾಕಿದಾಯ್ತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಪಕೋಡ ಮಾಡಿರಿ ಅಂತಾರೆ ಪಾಪ ಡಿಗ್ರಿ ಮಾಡಿರೋ ಹುಡುಗರಿಗೆ. ದಯವಿಟ್ಟೆಲ್ಲ ಕಾಂಗ್ರೆಸ್ ಕೊಟ್ಟು ಮಾಡಿಮ್ಮ. ಅದಕ್ಕೋಸ್ಕರ ಜನ ಈ ಸಮಯ ಕಾಯ್ತಾವ್ರೆ. ಜನ ಜೂನ್ 4ನೇ ತಾರೀಕೆ ತೋರಿಸ್ತಾರೆ ಏನು ಇವ್ರು ಬಣ್ಣ ಬಯಲು ಮಾಡ್ತಾರೆ. ಯಾವ ಅಲೆ ಐತೆ ಅಂತ ಎಲ್ಲ ಜನ ಬೇಲಿ ಹಾಕೋರೆ ಇವ್ರು ಅಲೆಗೆಲ್ಲ. BJP ಫಾಲೋವರ್ಸ್ಗಳೇ ತಗೊಂತವ್ರೆ. ಭಾಗ್ಯಗಳನ್ನ ಅವರೇ ತಗೊಂತವ್ರೆ. ಸುಮ್ಮನೆ ಡ್ರಾಮಾಗಳು ಮಾಡೋದು. 15 ಲಕ್ಷ ಪಾಪ ಬಡವರಿಗೆ ಅಕೌಂಟ್ ಕಳಿಸ್ತೀನಿ ಅಂದ ಮೋದಿಜಿ. ಅದಕ್ಕೂ ನಾಮ ಬರೀ ಸುಳ್ಳು ಭರವಸೆಗಳು ಕೊಟ್ಟು ದೇಶಕ್ಕೆ ಬರೀ ಡ್ರಾಮಾ. ಆಯಿತು. ಬೆಂಗಳೂರು ಇವಾಗ ಏನು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ರಾಜಾಜಿನಗರ ವಿಧಾನಸಭಾ ಸೇರಿದಂತೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ವಿನಂತಿ ಮಾಡ್ತೀರಾ? ಏನಿಲ್ಲ, ಈ ಮನ್ಸೂರ್ ಅಲಿ ಖಾನ್ ಅವರು ಭಾಳ ವಿದ್ಯಾವಂತರು, ಭಾಳ ಯುವಕರು. ಅವರ ಸಂತೋಷವಾಗಿ ಅವರು ಅಧಿಕಾರ ಕೊಟ್ಟರೆ ನಾನು ಸೇವೆ ಮಾಡೋಕ್ಕೆ ಸಿದ್ಧ ಅಂತ ಹೇಳಿ ಪಾಪ ರೆಡಿ ಅವರೇ. ಇವರು ಕಳಿಸ್ತಾರೆ ಈ ಸಾರಿ. ಮೋಹನ್ ಕಳಿಸಿ ಪಾಪ ಮನ್ಸೂರ್ ಅಲಿ ಖಾನ್ ಅವ್ರನ್ನ MP ಮಾಡ್ತಾರೆ ಈ ಸಾರಿ ಜನ ಅಂತ ನನಗೆ ಸಂಪೂರ್ಣ ನಂಬಿಕೆ ಐತೆ.